ಕುಶಾಲನಗರದ ಗುಂಡೂರಾವ್ ಬಡಾವಣೆಯಲ್ಲಿ ಹಲವಾರು ವರ್ಷಗಳಿಂದ ಕೊರಮ ಜನಾಂಗದ ಕುಟುಂಬಗಳು ನೆಲೆಸಿವೆ. ಆದರೆ ಈ ಕುಟುಂಬಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಶೋಚನೀಯ ಬದುಕು ಸಾಗಿಸುತ್ತಿದೆ. ಇವರ ಕಷ್ಟಕರ ಬದುಕಿನ ಒಂದು ವರದಿ ನಮ್ಮ ಇಂದಿನ ಫೋಕಸ್ ರಿಪೋರ್ಟ್ನಲ್ಲಿ. ಕುಶಾಲನಗರ ಪಟ್ಟಣದ ಗುಂಡೂರಾವ್ ಬಡಾವಣೆಯಲ್ಲಿ ಕಳೆದ 25 ವರ್ಷಗಳಿಂದ ನೆಲೆ ನಿಂತು ಬದುಕು ನಡೆಸುತ್ತಿರುವ ಕೊರಮ ಜನಾಂಗದ 28 ಕುಟುಂಬಗಳ ಬದುಕಿನ ಬವಣೆ ಇದು. ವೀಕ್ಷಕರೇ, ನಾವಿವತ್ತು ನಿಂತಿರುವಂಥದ್ದು ಯಾವುದೋ ಉಗಾಂಡಾದಲ್ಲೋ ಅಥವಾ ಈಗ ತಾನೇ ಭಯಾನಕವಾದಂತಹ ಭೂಕಂಪ ಆದಂತಹ ನೇಪಾಳ ದೇಶದಲ್ಲೋ ನಾವು ನಿಂತಿಲ್ಲ. ಅದಕ್ಕೆ ಬದಲಾಗಿ ಭಾಳ ಸುಂದರವಾದಂತಹ ಪ್ರವಾಸಿ ತಾಣ ಅನ್ನೋಂಥದ್ದಕ್ಕೆ ಹೆಸರುವಾಸಿಯಾಗಿರುವಂತಹ ಕೊಡಗು ಜಿಲ್ಲೆಯ ಕುಶಾಲನಗರದ ಪಟ್ಟಣದ ಒಂದು ಭಾಗದಲ್ಲಿ ನಾವು ನಿಂತಿದ್ದೇವೆ. ಇದು ಇಲ್ಲಿ ಸುಮಾರು 25 ವರ್ಷಗಳಿಂದ ಕೊರಮರ ಜಾತಿಗೆ ಸಂಬಂಧಪಟ್ಟಂತಹ ಸುಮಾರು 28 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಈ ಕುಟುಂಬಗಳು ನೆಲೆ ನಿಂತಿರುವಂತಹ ಈ ಸ್ಥಳದಲ್ಲಿ ನಾವು ನಿಂತಿದ್ದೇವೆ. ಇಲ್ಲಿ ವೀಕ್ಷಕರೇ, ನೀವು ಎಲ್ಲರೂ ಕೂಡ ಗಮನಿಸಿದ್ರೆ ಭಾಳ ನೋವು ಆಗ್ತದೆ. ಇಲ್ಲಿ ಕಾಣಿಸ್ತಂತಹ ಎಲ್ಲ ಗುಡಿಸಲುಗಳೇನಿದೆ, ಈ ಗುಡಿಸಲುಗಳಲ್ಲಿ ಒಂದೊಂದು ಗುಡಿಸಲು ಕೂಡ 10-15 ಜನ ಬದುಕಬೇಕಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 25 ವರ್ಷಗಳಿಂದನೂ ಕೂಡ ಒಂದು ನೆಲೆ, ಶಾಶ್ವತವಾದಂತಹ ನೆಲೆ ಇಲ್ಲದೆ ಒಂದು ಕಳೆದ 5 ವರ್ಷಗಳ ಹಿಂದೆ ಒಂದು ಜಾಗದಲ್ಲಿದ್ದರೆ ಇವತ್ತು ಮತ್ತೊಂದು ಜಾಗಕ್ಕೆ ಅಕ್ಕಪಕ್ಕದವರ ಕಿರುಕುಳದಿಂದಾಗಿ ಇವತ್ತು ಮತ್ತೊಂದು ಜಾಗಕ್ಕೆ ಬಂದು ಇಲ್ಲೊಂದು ಕೆರೆಯ ಬದಿಯಲ್ಲಿ ನೆಲೆ ನಿಲ್ಲಬೇಕಂತಹ ಸ್ಥಿತಿ ಇದೆ. ಉತ್ತರ ಕರ್ನಾಟಕದ ಕಡೆಯಿಂದ ದುಡಿಮೆ ಆರಿಸಿ ಬಂದ ಈ ಕುಟುಂಬಗಳು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಇಂದಿಗೂ ಸಾಧ್ಯವಾಗಿಲ್ಲ. ಚಿಂದಿ ಆರಿಸುವ ಇವರ ಬದುಕು ಶಾಶ್ವತ ಸೂರಿಲ್ಲದೆ ಚಿಂದಿ ಚಿಂದಿಯಾಗುತ್ತಿದೆ ಎಂದರೆ ಅತಿಶಯೋಕ್ತಿಯಲ್ಲ. ವೀಕ್ಷಕರೇ, ನೀವೀಗ ನೋಡಿದ್ರಲ್ಲ, ಇಲ್ಲಿ ಕೂತಿರೋಂತಹ 25ಕ್ಕೂ ಹೆಚ್ಚು ಜನ ಇಲ್ಲೇನು ಹೆಣ್ಮಕ್ಳು ಅಥವಾ ಗಂಡಸರು ಕೂತಿದ್ದಾರೆ, ಮುದುಕಿಯಂದಿರು, ತಾಯಂದಿರು ಕೂತಿದ್ದಾರೆ. ಇವರೆಲ್ಲರೂ ಕೂಡ ಯಾವುದೋ ಊರಿಂದ ಬಂದು ಇಲ್ಲಿ ಕೂತಿರೋಂಥವ್ರಲ್ಲ. ಅದಕ್ಕೆ ಬದಲಾಗಿ ಇಲ್ಲಿರುವಂತಹ ಏನು 28 ಕುಟುಂಬಗಳ ಗುಡಿಸಲುಗಳೇನಿದ್ದಾವೆ, ಈ ಗುಡಿಸಲಲ್ಲಿ ಬದುಕಿರುವಂತಹ ಜನರು ಇವರಿಗೆ ನೀವು ಅನ್ಕೋಬೋದು, ಇವರಿಗೆ ಯಾಕೆ ಇಂತಹ ವ್ಯವಸ್ಥೆಯಲ್ಲಿ ಬದುಕ್ತಿದ್ದಾರೆ, ಇಂತಹ ದುರ್ವ್ಯವಸ್ಥೆ ಯಾಕೆ ಅಂತೇಳಿ ನೀವು ಅನ್ಕೋಬೋದು. ಇವರಿಗೆ ಕಳೆದ 15 ವರ್ಷಗಳಿಂದ ಇವರು ಮತದಾನವನ್ನು ಮಾಡ್ತಿದ್ದಾರೆ. ವೀಕ್ಷಕರೇ, ಇವರಿಗೆ ಆಧಾರ್ ಕಾರ್ಡ್ ಇದೆ, ಮತದಾನದ ಗುರುತಿನ ಚೀಟಿ ಇದೆ, ಪಡಿತರ ಚೀಟಿಗಳಿದೆ, ಎಲ್ಲವೂ ಕೂಡ ಇದೆ ವೀಕ್ಷಕರೇ. ಆದರೆ ಮುಖ್ಯವಾಗಿ ಇಲ್ಲಿಯ ಪಟ್ಟಣ ಪಂಚಾಯತಿಯ ಈ ವಾರ್ಡಿನ ಸದಸ್ಯರಾಗಿರ್ಬೋದು ಅಥವಾ ಇಲ್ಲಿಯ ಪಟ್ಟಣ ಪಂಚಾಯತಿ ಆಗಿರ್ಬೋದು ಸಂಪೂರ್ಣವಾಗಿ ಇವರನ್ನ ಕಡೆಗಣಿಸಿದೆ ಅನ್ನೋದಕ್ಕೆ ಇವರ ಬದುಕಿನ ಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ವೀಕ್ಷಕರೇ. ಗುಂಡೂರಾವ್ ಬಡಾವಣೆಯ ಮೇಲ್ಭಾಗದಲ್ಲಿ ಈ ಕುಟುಂಬಗಳನ್ನು ಕಳೆದ 4 ವರ್ಷಗಳ ಹಿಂದೆ ಅಕ್ಕಪಕ್ಕದ ಜನರು ವಿವಿಧ ಕಾರಣಗಳಿಂದ ಅಲ್ಲಿಂದ ಒಕ್ಕಲೆಬ್ಬಿಸಿದರು. ಅಲ್ಲಿಂದ ಇವರ ಬದುಕು ಮತ್ತಷ್ಟು ದುಸ್ತರವಾಗಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತೆ ಆಗಿದೆ. ಇದೀಗ ತಾವರೆಕೆರೆಗೆ ಹೊಂದಿಕೊಂಡಂತೆ ಅದರ ಅಂಚಿನಲ್ಲಿ ಬದುಕುತ್ತಿರುವ ಇವರಿಗೆ ಕನಿಷ್ಠ ಮೂಲ ಸೌಕರ್ಯಗಳಿಲ್ಲ. ಕೆರೆ ಅಂಚಿನಲ್ಲಿ ಸ್ವತಃ ತೋಡಿಕೊಂಡಿರುವ ಗುಂಡಿಯ ನೀರೇ ಇವರಿಗೆ ಜೀವಜಲ. ಯಾವುದೋ ಕಾಡು ಪ್ರಾಣಿನೂ ಕೂಡ ಒಂದು ಸಂದರ್ಭಕ್ಕೆ ಕುಡಿಲಿಕ್ಕೆ ಹಿಂದೆ ಮುಂದೆ ನೋಡುತ್ತೇನೋ ಅನ್ನೋಂತಹ ಸ್ಥಿತಿ ಇದೆ. ಅಂಥ ನೀರನ್ನೇ ಅನಿವಾರ್ಯ ಕಾರಣಕ್ಕಾಗಿ ಕುಡಿದು ಬದುಕಬೇಕಂತಹ ಸ್ಥಿತಿ ಇದೆ. ಅಂತಹ ಸ್ಥಿತಿ ಹೇಗಿದೆ ಅನ್ನೋಂಥದ್ದು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ವೀಕ್ಷಕರೇ, ನೀವೀಗ ನೋಡ್ತಿದ್ರೆ ಈ ಹೊಂಡ, ಇದು ಕುಡಿಲಿಕ್ಕೆ ಇರೋಂತಹ ಇಲ್ಲಿಯ ಜನರಿಗೆ ಏನು 28 ಕುಟುಂಬಗಳಿದೆ, ಈ 28 ಕುಟುಂಬಗಳಿಗೆ ಕುಡಿಲಿಕ್ಕೆ ಇದೇ ನೀರು ಅನಿವಾರ್ಯ ಅನ್ನೋಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ನಮಗೆ ಮುಟ್ಟಿದ್ರೆ ಎಲ್ಲಿ ಕಜ್ಜಿ ಆಗುತ್ತೋ ಅನ್ನೋಂತಹ, ನವೆ ಬರುತ್ತೋ ಅನ್ನೋಂತಹ ಭಯ ಕೂಡ ಒಮ್ಮೆ ಕಾಡ್ತದೆ. ಅಂತಹ ಸ್ಥಿತಿ ಇದೆ. ಇವಾಗ ಆಚೆ ಮೇಲೆಯಿಂದ ಪಟ್ಟಣದ ಎಲ್ಲ ಕೊಳಚ ಕೂಡ ಈ ಕಡೆ ಹರಿದು ಬರುತ್ತೆ. ಮತ್ತೊಂದು ಕಡೆ ಆ ಕಡೆ ಗೊಂದಿ ಬಸ್ನಲ್ಲಿದೆ, ಅಲ್ಲಿಯ ಕೊಳಚ ಕೂಡ ಹರಿದು ಬರುತ್ತೆ. ಈಚೆ ಇವರು ಬದುಕ್ತಿದ್ದಾರೆ, ಅವರ ಗುಡಿಸಲ ಅಕ್ಕಪಕ್ಕದಿಂದ ಬರೋಂತಹ ಕೊಳಚಿನಿದೆ, ಅದು ಕೂಡ ಈ ಕಡೆ ಹರಿದು ಬರುತ್ತೆ. ಇಂತಹ ಸ್ಥಿತಿಯಲ್ಲಿ ಇರುವಂತಹ ಈ ಒಂದು ಹೊಂಡ ಏನಿದೆ, ಈ ಹೊಂಡದ ನೀರನ್ನೇ ಇವತ್ತು ಇವರು ಬಳಸಿ ಕುಡಿಬೇಕಾಗಿದೆ.
ಪಟ್ಟಣದ ಅಂಚಿನಲ್ಲಿದ್ದರೂ ಚಿಮಿಣಿ ದೀಪವೇ ಇವರಿಗೆ ಗತಿ. ಬಿದಿರು ಮತ್ತಿತರೆ ಬೊಂಬುಗಳನ್ನು ಬಳಸಿ 4 ಪ್ಲಾಸ್ಟಿಕ್ ಚೀಲಗಳನ್ನು ಹೊದಿಸಿ ಮಾಡಿರುವ ಗುಡಿಸಲೇ ಇವರ ಸೂರು. ಬಿಸಿಲಲ್ಲಿ ಬೆಂದರೆ, ಮಳೆಯಲ್ಲಿ ಯಾವಾಗ ಮುರಿದು ಬೀಳುವುದೋ ಅಥವಾ ಗಾಳಿಯಲ್ಲಿ ಹಾರಿ ಹೋಗುವುದೋ ಎಂದು ಜೀವವನ್ನು ಕೈಯಲ್ಲಿ ಬಿಗಿ ಹಿಡಿದು ಬದುಕುತ್ತಿದ್ದಾರೆ. ಮಕ್ಕಳು ಹಚ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಮಕ್ಕಳು ಓದೋರು 15 ದೀಪದಿಂದ ಓದ್ತಾರೆ. ಕಾಯಿಲೆ ಗೀಲೆ ಅಂಥವೆಲ್ಲ ಬರ್ತವೆ. ಸುಮಾರು ತೊಂದರೆ ಆಗಿಬಿಟ್ಟಿದೆ. ಈ ಆಸ್ಪತ್ರೆಗೆ ಹೋದ ಸಾಕು ಮಡಿಕೇರಿ, ಸೋಮವಾರಪೇಟೆಯಲ್ಲಿ, ಮೈಸೂರಿಗೆ ಬರೆದು ಕೊಡ್ತಾರೆ. ನಮ್ಮಂಥವ್ರು 100 ರೂಪಾಯಿ ದುಡ್ಕೊಂಡ್ಬಂದು ತಿನ್ನೋರು 10 ಜನ ಮಕ್ಕಳು ಸಾಕೊಂಡು ಜೀವನ ಮಾಡೋದು ಹೆಂಗೆ ಸರ್? ಅದು ತೊಂದರೆ ಆಗಿಬಿಟ್ಟಿದೆ. ಸಮಸ್ಯೆ ಬಂದು ಕೇಳ್ತಾರೆ ಇಲೆಕ್ಷನ್ ಟೈಮ್ ಬಂದ ಟೈಮ್ದಲ್ಲಿ, ಯಾವಾಗ ಹೋದಾಗ ಅಷ್ಟೇ. ಬೇರೆ ಇನ್ನೇನು ಇವ್ರು ಏನಾಗಿದೆ ಇಷ್ಟೆಲ್ಲ ಮಳೆ ಹೊಡಿತದೆ, ಯಾವಾಗಾರು ಬಂದುಬಿಟ್ಟು ಕೇಳೋಕ್ಕೆ ಸರ್. ಹತ್ತಾರು ಮಕ್ಕಳಿದ್ದು ಚಿಕ್ಕ ಕಂದಮ್ಮಗಳು ಇವೆಲ್ಲ ನೋವುಗಳನ್ನು ನುಂಗಿಯೇ ಬದುಕುತ್ತಿವೆ. ಫಲವಾಗಿ 3-4 ಪುಟಾಣಿಗಳು ಜೀವಹಾನಿ ರೋಗದಿಂದಲೂ ನರಳುತ್ತಿವೆ. ಚುನಾವಣೆ ಹತ್ತಿರ ಬಂದರೆ ಮಾತ್ರವೇ ಮತಬೇಟೆಗಾಗಿ ಬರುವ ಜನಪ್ರತಿನಿಧಿಗಳು ಚುನಾವಣೆ ಮುಗಿದ ಬಳಿಕ ಇತ್ತ ತಿರುಗಿಯೂ ನೋಡುತ್ತಿಲ್ಲ ಎಂಬುದು ಇಲ್ಲಿಯ ನಿವಾಸಿಗಳ ಆರೋಪ. ಇವರ ಸಮಸ್ಯೆಗಳೇನಿದೆ, ಇವ್ರ ಸಮಸ್ಯೆಗಳನ್ನು ಇಟ್ಕೊಂಡು ಚುನಾವಣೆ ಹತ್ರ ಬಂದರೆ ಸಾಕು, ನಾವು ನಿಮಗೆ ಮನೆಯನ್ನು ಮಾಡಿಸ್ಕೊಡ್ತೀವಿ, ನಿವೇಶನವನ್ನು ಮಾಡಿಸ್ಕೊಡ್ತೀವಿ, ಮತ್ತೊಂದು ಸೌಲಭ್ಯಗಳನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ನಿಂತಹ ಈ ವಾರ್ಡಿನ ಸದಸ್ಯರುಗಳು ಓಡಿ ಬರ್ತಾರೆ. MLAಗೆ ಚುನಾವಣೆಗೆ ನಿಂತಿರುವಂತಹ ಅಭ್ಯರ್ಥಿ ಓಡಿ ಬರ್ತಾರೆ. ಆದರೆ ಇದುವರೆಗೆ ಯಾರೂ ಕೂಡ ಅವರ ಸಮಸ್ಯೆಯನ್ನು ಆಲಿಸಲಿಲ್ಲ ಅನ್ನೋಂಥದ್ದು ಭಾಳ ಇಲ್ಲಿ ಮುಖ್ಯ ವೀಕ್ಷಕರೇ. ಆದರೆ ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಇವ್ರನ್ನ ಬಳಕೆ ಮಾಡ್ತೀವಿ ಅನ್ನೋಂಥದ್ದು ಭಾಳ ಗಂಭೀರವಾಗಿ ಆಲೋಚಿಸಬೇಕಾಗಿರೋಂಥದ್ದು ಮತ್ತು ಇವರ ಆರೋಪ ಕೂಡ. ಒಟ್ಟಿನಲ್ಲಿ ಕನಿಷ್ಠ ಮೂಲಸೌಕರ್ಯಗಳಿಲ್ಲದೆ ದುಸ್ತರ ಬದುಕು ದೂಡುತ್ತಿರುವ ಇವರಿಗೆ ಇನ್ನಾದರೂ ಮೂಲಸೌಕರ್ಯ ಒದಗಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇಷ್ಟೆಲ್ಲ ಸಮಸ್ಯೆಗಳೇನಿದೆ, ಈ ಸಮಸ್ಯೆಗಳನ್ನು ನಾವಿವತ್ತು ನಿಮಗೆ ಹೇಳ್ತಿರೋಂಥದ್ದು ಈ ಕ್ಷೇತ್ರದ ಶಾಸಕರಿಗಾಗಲಿ ಅಥವಾ ಈ ಸಂಬಂಧಿಸಿದ ಪಟ್ಟಣ ಪಂಚಾಯಿತಿಯ ಪ್ರತಿನಿಧಿಗಳಿಗಾಗಲಿ ಇದು ಗಮನಕ್ಕೆ ಬಂದು ಕೂಡಲೇ ಇವರ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಒಂದು ಕನಿಷ್ಠ ಬದುಕನ್ನಾದರೂ ಕೂಡ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ನಾವಿವತ್ತು ಇದ್ರ ಬಗ್ಗೆ ಗಮನ ಹರಿಸಿದ್ದೇವೆ. ಇದನ್ನು ಕೂಡಲೇ ಸಂಬಂಧಿಸಿದಂಥವರು ಇನ್ನಾದರೂ ಬಗೆಹರಿಸ್ತಾರೆ ಅನ್ನೋಂತಹ ಆಶಯದೊಂದಿಗೆ ಈ ಸುದ್ದಿಯನ್ನು ಮಾಡಲಾಗಿದೆ. ದಯವಿಟ್ಟು ಸಂಬಂಧಿಸಿದಂಥವರು ಕೂಡಲೇ ಗಮನ ಹರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಚಾನಲ್ 24 ಕರ್ನಾಟಕ ಆಗಿ ರವಿ, ಕುಶಾಲನಗರ.